ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ. ಈ ಸ್ಯಾಂಡಿ ಅಂತೂ ಡ್ರಾಪ್ ಮಾಡವೆ, ಬೇಗ ಬಾರಪ್ಪ ಅಂತಂದ್ರೆ ಇವನ್ ರೆಡಿ ಆಗಕ್ಕೇನೆ 1 ಅವರ್ ಆಯ್ತು. ನಾ ಬೈಸ್ತಾರೆ, ನೆಟ್ಗೆ ಟೈಮ್ ಕರೆಕ್ಟ್ ಆಗಿ ಪಿಕ್ ಮಾಡಲ್ಲ, ಡ್ರಾಪ್ ಮಾಡಲ್ಲ. ಯಾಕೆ ಇಂತ ಫ್ರೆಂಡ್ಸ್ ಎಲ್ಲ ಏನಕ್ಕಪ್ಪ? ಎದ್ದೇಳ್ಬೇಕು ಬೇಗ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆ ಕುಗ್ಗದೆ ನುಗ್ಗಿ ನಡೆ ಮುಂದೆ, ಬಿರ್ಬಿರ್ನೆ ಎದ್ದು ಬಿರ್ಬಿರ್ನೆ ಬರ್ಬೇಕು. ಕೋಳಿ ಕೂಗಕ್ ಮುಂಚೆ ಎದ್ದೇಳ್ಬೇಕು, ಕೂಗ್ಬೇಕು ಎದ್ದಿ. ನಮ್ ಸೆಕ್ಯೂರಿಟಿಗೆ ಪೊಲೀಸ್ ಬತ್ತವ್ರೆ. ಎಲ್ಲೋದ್ರು ಬತ್ತಾರಪ್ಪ. ಎಲ್ಲಿ ಅಂತವಳೆ, ಎಲ್ಲಿ ಎಲ್ಲಿ ನೋಡು, ಅಲ್ಲಿ ಹೋದ್ರಲ್ಲ. ಯಾವಾಗ್ಲೂ ಹಿಂಗೆ ಹಂದಿ ನಾಯಿಗಳ ತರಾನೇ ಕಚ್ಚಾಡ್ತಿರ್ತಾರೆ. ಯಾವಾಗ ಸಿಕ್ಕಿದ್ರು ಒಂದಿನಾದ್ರು ನಾರ್ಮಲ್ ಆಗಿ ಮಾತಾಡೋದ, ಇಲ್ಲ ಖುಷಿಯಾಗಿ ಮಾತಾಡೋದ, ಹಿಂಗೇನೆ ಸಾಯೋದು ಯಾವಾಗ್ಲೂ. ನಾವು ಬಂದಿರೋದು ಗೋವಾಗೆ. ನೈಟ್ ಟ್ರೈನಲ್ಲಿ ಜರ್ನಿ ಮಾಡಿದ್ರಿಂದ ಯಾವುದೇ ವಿಡಿಯೋ ಮಾಡ್ಕೊಂಡಿಲ್ಲ. ಇದು ನಾವು ಉಳ್ಕೊಂಡಿರೋ ವಿಲ್ಲಾ. ಹೇಗಿದೆ? ಚೆನ್ನಾಗಿದಲ್ವಾ? ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಪಾರ್ಟಿ ಹಾಲ್, ಮೀಟಿಂಗ್ ಹಾಲ್, ಏನು ಬೇಕಾದರೂ ಕರಿಬೋದು. ಯಾಕಂದರೆ ನಂಗೆ ಗೊತ್ತಿಲ್ಲ, ಇದು ನಮ್ಮ ಅಪ್ಪಂದು ಅಲ್ಲ. ಎಲ್ಲ ಲೊಕೇಶನ್ನು ಪೂರ್ತಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ನಾನು ನೋಡಬೇಕು, ಎಂಜಾಯ್ ಮಾಡಬೇಕಲ್ವಾ, ಅದಕ್ಕೆ. ಇದು ಸೆಕೆಂಡ್ ಲೊಕೇಶನ್. ನಾವಿಬ್ರು ಹೋಗ್ಬೇಕು ಕೂತಿದ್ದೀವಿ. ನೋಡಕ್ ಇಷ್ಟ ಇಲ್ವಂತ ಇವಳಿಗೆ, ಸೊ ನಂಗೂನು ಇವಳು ಬಂದಿಲ್ಲ ಅಂದ್ಮೇಲೆ ನಾನು ಹಿಂಗೆ ಹೋಗ್ಲಿ, ಅದಕ್ಕೆ ತಿಂದ್ಬಿಟ್ಟು ವಾಟರ್ ಮೆಲನ್. ಅಲ್ಲ, ನಾವು ಕನ್ನಡದವ್ರು, ನಮ್ಗೆ ಅವೆಲ್ಲ ಬರಲ್ಲ. ಕಲ್ಲಂಗಡಿ ಹಣ್ಣು, ಆಮೇಲೆ ಇದು ಪೈನಾಪಲ್. ಕನ್ನಡದಲ್ಲಿ ಪೈನಾಪಲ್, ಎಲ್ಲದರಲ್ಲೂ ಪೈನಾಪಲ್, ಇಂಗ್ಲೀಷಲ್ಲಿ ಪೈನಾಪಲ್, ಕನ್ನಡದಲ್ಲಿ ಅಷ್ಟೇ. ಇಷ್ಟಪಡ್ತೀವಿ. ಓಕೆ ಜೈ ಜೈ ಕರ್ನಾಟಕ. ಮುಂದಕ್ಕೂ ನೋಡಿ, ಇನ್ನ ಬಾಯಿ ಇಲ್ಲ. ಇವಳು ನೋಡಿ ಏನೇನು ಬೈತಾರಂದ್ರೆ. ಇದು 3ನೇ ಲೊಕೇಶನ್. ಇದು ರಷ್ಯನ್ ಬೀಚ್. ಹೊರಗಡೆ ಮಳೆ ಬರ್ತಿತ್ತು, ಅದಕ್ಕೆ ಭರತನಾಟ್ಯಂ ನೋಡಿಕೊಂಡು ನಿಂತಿದ್ವಿ. ಚೇರ್ ಇತ್ತು, ಆದರೂ ನಿಂತ್ಕೊಂಡೆ ನೋಡ್ತಿದ್ವಿ. ಕೂತ್ಕೊಂಡು ನೋಡಿದರೆ ನಿಮ್ಮ ಅಪ್ಪನ ಮನೆ ಗಂಟೋಯ್ತಿತ್ತ ಅಂತೆಲ್ಲ ಕೆಳಕ್ಕೆ ಬರಬೇಡಿ. ನಿಮ್ಗೆ ಯಾಕೆ ಬೇಕದು? ಕೆಸಿನೋಗಿ ಬರಬೇಕು ಅಂದರೆ ರೂಲ್ಸ್ ಇರುತ್ತೆ. ಹೆಣ್ಮಕ್ಳಿಗಲ್ಲ, ಗಂಡ್ಮಕ್ಳಿಗೆ. ಗಂಡ್ಮಕ್ಳು ಶಾರ್ಟ್ಸ್ ಹಾಕ್ಬಾರ್ದು, ಕಂಪಲ್ಸರಿ ಶೂಸ್ ಇರಬೇಕು. ರೂಲ್ಸ್ ಬ್ರೇಕ್ ಮಾಡಿ ಒಳಗಂತೂ ಬರೋಕ್ಕಾಗಲ್ಲ. ಇದು ನಾವು ಉಳ್ಕೊಂಡಿದ್ದಿದ್ರು, ಪೂರ್ತಿ ತೋರಿಸ್ತೀನಿ ಬನ್ನಿ. ಒಂದು ವಿಲ್ಲಾದಲ್ಲಿ 3 ರೂಮ್ ಇತ್ತು. ಒಂದು ರೂಮ್, ಇನ್ನೊಂದು ಗಾರ್ಡನ್, ಇದು ಇನ್ನೊಂದು ರೂಮ್ ಮತ್ತು ಕಿಚನ್.
ಕಿಚನ್ ಯಾಕೆ ನಮಗೆ, ಅವರೇ ಊಟ ಕೊಡ್ತಾರಲ್ಲ. ಊಟ ಎಲ್ಲ ಅನ್ಲಿಮಿಟೆಡ್, ಸಖತ್ತಾಗಿತ್ತು. ಏನೋ ಮೀಟಿಂಗ್ ಇತ್ತು ಅಂತ ಮೀಟಿಂಗ್ ಹೋದಕ್ಕೆ ಬಂದರೆ ಅಣ್ಣ ನೋಡಿದ್ರೆ ಸಾಂಗ್ ಹೇಳ್ತವ್ರೆ. ಈ ಗೇಮ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಪ್ಪ. ನಮ್ದೇ ಕರ್ನಾಟಕ ಗೆದ್ರು ನಮ್ದೇ, ಇಂಡಿಯಾ ಗೆದ್ರು ನಮ್ದೇ. ಇವಾಗ ನೋಡ್ಲೇ ಇಲ್ವಲ್ಲ. ಇನ್ನೊಂದ್ಸಲ ಎತ್ಕೊಳ್ಳಿ ಅಂಕಲ್, ನೋಡೋದು. ಎತ್ಕೊಳ್ಳಿ ಅಂಕಲ್, ಹೋಯ್ತಾ ಎನರ್ಜಿ? ಎತ್ಕೊಬಿಡಿ ಅಂಕಲ್, ಒಂದ್ಸತಿ ಅಂಕಲ್. ಅಯ್ಯೋ ಅನಾಸೀನ್ ಅಂತ ಹೇಳ್ತಾ ಇರೋದವ್ರು. ನಿಧಾನಕ್ಕೆ ಹೋಗ್ಬೇಕು. ನಿಧಾನಕ್ಕೆ ಹೋದವ್ರಿಗೆ ನಿಜವಾಗ್ಲೂ ಬೇಗ ಬೇಗ ಯಾರು ಈ ತೆಂಗಿನ ಮರ ದಾಟ್ತಾರೆ ಫಸ್ಟ್. ಅಯ್ಯೋ ಕಲ್ಲು ಬರುತ್ತೆ, ಒಂದು ಎರಡು ಕಲ್ಲು ಬರುತ್ತೆ. ನಾವೇನೇನು ಹಾಕಿವೆ ಆ ಥರ ನಂದೇನಾದರೂ ರೂಢಾಗಿರೋ ಸ್ವಲ್ಪ ಮಾತಾಡಿದ್ರೆ ಎಲ್ಲಾದರೂ ರೈಟ್ ಆಗಿದ್ರೆ ದಯವಿಟ್ಟು ನನ್ನ ಕಡೆಯಿಂದ ಕ್ಷಮೆ ಇರಲಿ. ನಿಮ್ಮೆಲ್ಲ ಖುಷಿಯಿಂದ ನನ್ನ ಪರಿಚಯ ಭವಿಷ್ಯಕಾಲದಲ್ಲಿ ಮುಂದೆ ಮಂಡ್ಯ ಈ ಬ್ಯಾಂಗ್ಳೂರು 15 ವರ್ಷದಿಂದ ಸೆಟ್ಲ್ ಆಗಿದೆ. ಇಲ್ಲಿಂದ ಚೆಕ್ಔಟ್ ಆಗಿ ಶಾಪಿಂಗ್ ಹೋದ್ವಿ. ಗೋವಾದಲ್ಲಿ ಶಾಪಿಂಗ್ ಅಂದರೆ ಗೊತ್ತಲ್ಲ, ಏನು ಹೇಳಿ ನೋಡೋಣ. ಈ ದೇವಸ್ಥಾನದ ಒಳಗಡೆ ಬಂದಿದ್ದ ತಕ್ಷಣ ಏನೋ ಒಂಥರ ಫೀಲ್, ಏನಂತೀರಾ? ಫ್ಲೈಟ್ ನೋಡಿಕೊಂಡು ನಾವು ಟ್ರೈನ್ ಹತ್ತಿದ್ವಿ. ಟ್ರಿಪ್ಪಿಗೆ ಹೊರಡಬೇಕಿದ್ರೆ ನನ್ನ ಫ್ರೆಂಡ್ ಒಬ್ಳನ್ನ ಬಿಟ್ಟು ಇನ್ಯಾರೂ ಗೊತ್ತೇ ಇರಲಿಲ್ಲ. ಆದರೆ ಟ್ರಿಪ್ ಮುಗಿಯೋಷ್ಟರಲ್ಲಿ ನಾವೆಲ್ಲ ಒಂದೇ ಫ್ಯಾಮಿಲಿ ಅನ್ನೋ ಥರ ಇದ್ವಿ. ನಾನಂತೂ ಗೋವಾ ಟ್ರಿಪ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಪ್ಪ. ಯಾಕಂದರೆ ನಾನು GPS ಕಡೆಯಿಂದ ಹೋಗಿದ್ದೆ. ಒಂದು ಲೊಕೇಶನಿಂದ ಇನ್ನೊಂದು ಲೊಕೇಶನ್ಗೆ ಹೋಗೋದು ಹೆಂಗೆ ಅನ್ನೋ ಟೆನ್ಷನ್ ಇರುತ್ತೆ. ಒಬ್ಬೊಬ್ಬರೇ ಹೋದರೆ ಮತ್ತು ಫ್ರೆಂಡ್ಸ್ ಜೊತೆ ಹೋದ್ರೂ ಅಷ್ಟೇ, ನಾವು ಬರೀ ಪ್ಲೇಸಸ್ನ ಸರ್ಚ್ ಮಾಡೋದು, ಹುಡ್ಕೋದು, ಲೊಕೇಶನ್ ಹಾಕ್ಕೊಂಡು ಹೋಗೋದು, ಬರೀ ಇದೇ ಇರುತ್ತೆ. ಇವ್ರ ಜೊತೆ ಹೋದರೆ ಆ ಥರ ಟೆನ್ಷನು ಇರಲ್ಲ. ಮತ್ತು ಊಟದಲ್ಲಿ ಹಂಗಿತ್ತು ಹಿಂಗಿತ್ತು ಊಟ ಆ ಥರ ಏನೂ ನಮಗೆ ಟೆನ್ಷನ್ ಇರಲಿಲ್ಲ. ಚೆನ್ನಾಗಿ ಅನ್ಲಿಮಿಟೆಡ್ ಊಟ ಚೆನ್ನಾಗಿ ಬಾರಿಸಿದ್ವಿ. ಮತ್ತು ರೂಮಲ್ಲೂ ಅಷ್ಟೇ ಎಲ್ಲ ಅವರೇ ನೋಡಿಕೊಂಡು ಚೆನ್ನಾಗಿ ಹೈಜಿನಿಕ್ ಆಗಿರೋ ಅಂಥ ರೂಮ್ಸ್ನೇ ಕೊಡ್ತಾರೆ. ಏನು ಆ ಥರ ನಮಗೆ ಟೆನ್ಷನ್ ಕೊಡೋದೇ ಆಗಲಿ ಇನ್ನೊಂದೇ ಆಗಲಿ ಏನಿರಲ್ಲ. ಅವರು ನಮ್ಮ ಖುಷಿಗೋಸ್ಕರ ತುಂಬ ಎಫರ್ಟ್ ಹಾಕ್ತಾರೆ. 100% ಎಫರ್ಟ್ ಇರುತ್ತೆ ನಮ್ಮ ಎಂಜಾಯ್ಮೆಂಟ್ಗೋಸ್ಕರ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಮತ್ತು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೂ ಅಷ್ಟೇ, ಒಂದು ನಿಮಿಷನೂ ವೇಸ್ಟೇ ಮಾಡಿಲ್ಲ ನಮ್ಮ ಖುಷಿಗೋಸ್ಕರ. ಅಲ್ಲೂ ಏನೋ ಗೇಮ್ಸ್ ಆಡೋದು ಬಸ್ಸಲ್ಲಿ, ಅದು ಇದು ಸಿಕ್ಕಾಪಟ್ಟೆ ಗೇಮ್ಸು ಬಸ್ಸಲ್ಲೂ ಆಡಿದ್ದೀವಿ ನಾವು. ಒಂಥರ ಚೆನ್ನಾಗಿತ್ತು ಟ್ರಿಪ್ಪು. ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಥ್ಯಾಂಕ್ಸ್ GPS ಟೀಮ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಕೊಟ್ಟಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.